ಅಲ್ಲಿಂದ ಜರ್ನಿ ಏನು ಶುರು ಆಯಿತೋ ನಮ್ಮದು ಯೂಟ್ಯೂಬ್ ಅನ್ನೋದು ನಾನು ಫೋಕಸ್ಡ್ ಮಾಡಿ ಶುರು ಮಾಡಿದೆ. ಆಮೇಲೆ ಮನೆಯಲ್ಲಿ ಹೇಳಾದೆ ಕೆಲಸ ಬಿಡಬೇಕು ಅಂತ ಯೋಚನೆ ಬಂತು ಮೈಂಡ್ಗೆ. ಓಕೆ. ಸೊ ಯಾಕಂದರೆ 10,000 ಸ್ಯಾಲ್ರಿ 25 ದಿವಸ ಟೈಮ್ ಹಾಕ್ತಿದ್ದೀನಿ. ಇಲ್ಲಿ ಬಂದು ಕಡಿಮೆ ಟೈಮ್ ಹಾಕಿ ನಂದು 25,000 ಬರೋಕ್ಕೆ ಶುರು ಮಾಡ್ತು. ಸೊ ನನ್ನ ತಲೆಯಲ್ಲಿ ಓಡೋಕ್ಕೆ ಶುರು ಮಾಡ್ತು, ಏನೋ ಇದೆ ಇದರಲ್ಲಿ, ಸೊ ಫುಲ್ ಟೈಮ್ ಬರಬೇಕು ಅಂತಂದು. ಫೈನಲ್ ಆಗಿ ನಮ್ಮ ಆಫೀಸಲ್ಲಿ ಹೇಳಿದೆ, ನಂದು ಮದುವೆ ಇದೆ, 15 ದಿವಸ ರಜಾ ಬೇಕು ಅಂತ. ಅವರು 15 ದಿವಸ ಬೇಕು ನೀನು ಮದುವೆ ಹಾಕಂತ ಅವರು. ಸೊ ಇಲ್ಲ ಸರ್ ನನಗೆ ಬೇಕು ಅಂತಂದು 2016 ಇಯರ್ ಎಂಡಲ್ಲಿ ನಮ್ಮ ಮನೇಲಿ ನಮ್ಮ ತಮ್ಮನಿಗೊಬ್ಬನಿಗೆ ಹೇಳಿದೆ, ನೋಡು ನಾನು ಫುಲ್ ಟೈಮ್ ಹೋಗ್ತಿದ್ದೀನಿ, ಕೆಲಸ ಬಿಡ್ತಿದ್ದೀನಿ ಅಂತಂದು. ಅವನಿಗೆ ಜಸ್ಟ್ ಒಬ್ಬರ ಮೇಲೆ ಕಿವಿ ಮೇಲೆ ಇಡೋಣ ಅಂತ. ಒಂದು ವಾರ ಆದ ತಕ್ಷಣ ನಮ್ಮ ಅಣ್ಣಗೆ ಡೌಟ್ ಬಂದುಬಿಡ್ತು, ದಿನಾಲು ವಿಡಿಯೋ ಹೇಳೋಕ್ಕೆ ಶುರು ಬಿಡ್ತು. ಹೇಯ್ ನಿನ್ನ ಕೆಲ್ಸಕ್ಕೆ ಹೋಗ್ತಿದ್ದೆ ಇಲ್ಲ ಅಂತಂದ. ಇಲ್ಲ ಒಂದು ವಾರ ರಜಾ ತಗೊಂಡಿದ್ದೀನಿ ಅಂತಂದು. ನಿನ್ಗೆ ಯಾವನು ಒಂದು ವಾರ ರಜಾ ಕೊಡ್ತಾನೆ ಅಂತಂದು. ಇಲ್ಲ ಮದುವೆ ಇದೆ ಅಂತೇಳಿ ಸುಳ್ಳು ಹೇಳಿದ್ದೀನಿ ಒಂದು ಸ್ವಲ್ಪ. ಆಮೇಲೆ ಹೋಯ್ತು, ಒಂದು ವಾರ ಆಯಿತು, ಮತ್ತೆ ವಿಡಿಯೋ ಮಾಡೋಕ್ಕೆ ಶುರು ಮಾಡಿದೆ. ನೀನು ಖರೆ ಹೇಳು ಕೆಲ್ಸಕ್ಕೆ ಹೋಗ್ತಿದ್ದೆ ಇಲ್ಲ ಅಂತ. ನಮ್ಮ ಅಪ್ಪಗೆ ನಮ್ಮ ಅಮ್ಮಗೆ ಹೇಳು. ಅವ್ರು ದಿನಾಲೂ 3 ಫೋನ್ ಬರೋಕ್ಕೆ ಶುರು ಮಾಡ್ತಾವೆ, ಕೆಲ್ಸಕ್ಕೆ ಹೋಗ್ತಿಲ್ವಾ ಅಂತಂದ್ಬಿಟ್ಟು. ಸೊ ಹೀಗಾಗಿ 15 ಡೇಸಲ್ಲೇ ಗ್ರಾಫ್ ಚೇಂಜ್ ಆಗೋಗಿತ್ತು. 15 ಡೇಸ್ಗೆ 15 ವೀಡಿಯೋಸ್ ಅಪ್ಲೋಡ್ ಮಾಡಿಬಿಟ್ಟಿದ್ದೆ ನಾನು ಆಲ್ಮೋಸ್ಟ್ ಅಲ್ಲ. ಯಾಕಂದರೆ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಯಾಕಂದರೆ ಅದಕ್ಕೆ ವೀಡಿಯೋ ಮಾಡಬೇಕಂದ್ರೆ ನಮಗೆ ಬ್ರೈಟ್ ಬೇಕು, ಇಲ್ಲ ಕ್ವಾಲಿಟಿ ಕ್ಯಾಮ್ರಾ ಬೇಕು, ಆಮೇಲೆ ಏನೋ ಸ್ವಲ್ಪ ಯೋಚನೆ ಮಾಡೋಕ್ಕೆ ಟೈಮ್ ಬೇಕು. ಹಾಗಾಗಿ ನಾನು ಏನೋ ಒಂದು ಡಿಸೈಡ್ ಮಾಡೋಣ, ಒಂದು 15 ದಿವಸ ಇಲ್ಲ ನನಗೆ ಯೂಟ್ಯೂಬ್ ವರ್ಕ್ ಆಗಿಲ್ಲ ಅಂದರೆ ಎಲ್ಲೇ ಹೋದರೂ 10,000 ಸ್ಯಾಲ್ರಿ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಬೇರೆ ಇತ್ತು ನನಗೆ.